ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕ ಬಂಧುಗಳಿಗೆ ಶ್ರೀ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈಗ ನಾನು ಸೆಪ್ಟೆಂಬರ್ ತಿಂಗಳ ಎಲ್ಲ ರಾಶಿಗಳ ಭವಿಷ್ಯ ಫಲಗಳನ್ನು ತಿಳಿಸುತ್ತಾ ಈ ಒಂದು 3-4 ರಾಶಿಗಳಿಗೆ ಅತ್ಯಂತ ಭಾಗ್ಯಸ್ಥಾನದ ಒಂದು ವಿಚಾರ ಕಂಡುಬರುತ್ತದೆ. ನೋಡಿ, ಪ್ರಬಲ ಗ್ರಹವಾದ ಮಂಗಳ ಗ್ರಹನು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಬಂದಿದ್ದು, ಅದರ ಒಂದು ಫಲಗಳು ಯಾವ್ಯಾವ ರಾಶಿಗಳಿಗೆ ಏನೇನಾಗುತ್ತದೆ, ಏನೇನು ಫಲಗಳು ಸಿಗುತ್ತದೆ ಅನ್ನೋದ್ರ ಬಗ್ಗೆ ಕೂಡ ವಿಶೇಷವಾಗಿ ಈ ತಿಂಗಳು ನಿಮಗೆ ತಿಳಿಸ್ತಲಿದ್ದೇನೆ. ಜೊತೆಗೆ ದಿನಾಂಕ 4ರಂದು ಬುಧಗ್ರಹ ಸಿಂಹ ರಾಶಿಗೆ, 16ರಂದು ರವಿಗ್ರಹ ಕನ್ಯಾ ರಾಶಿಗೆ, 18ರಂದು ಶುಕ್ರಗ್ರಹ ತುಲಾ ರಾಶಿಗೆ ಮತ್ತು 23ರಂದು ಪುನಃ ಬುಧಗ್ರಹನು ಕನ್ಯಾ ರಾಶಿಗೆ ತನ್ನ ಸ್ವಕ್ಷೇತ್ರಕ್ಕೆ ಪ್ರವೇಶಿಸ್ತಾನೆ. ಅಲ್ಲದೆ ಗುರುಗ್ರಹ ವೃಷಭ ರಾಶಿಯಲ್ಲೇ ಇದ್ದು, ಕೇತುಗ್ರಹ ಕನ್ಯಾ ರಾಶಿಯಲ್ಲಿ, ಶನಿಗ್ರಹ ವಕ್ರವಾಗಿ ಕುಂಭರಾಶಿಯಲ್ಲಿ ಹಾಗೂ ರಾಹುಗ್ರಹ ಮೀನ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ. ಈ ಎಲ್ಲ ಗ್ರಹಗಳ ರಾಶ್ಯಾಂತರ ಮತ್ತು ಸ್ಥಿತವಾದಂತಹ ಪರ್ಮನೆಂಟ್ ಗ್ರಹಗಳ ಒಂದು ಫಲಾಫಲಗಳನ್ನು ಕುರಿತು ಎಲ್ಲ ರಾಶಿಗಳ ವಿಡಿಯೋಗಳನ್ನು ಪ್ರತ್ಯೇಕವಾಗಿ ನಿಮಗೆ ಸಾದರಪಡಿಸಿದ್ದೇನೆ. ಕಾರಣ ಇನ್ನೂ ಯಾರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಶೇರ್ ಮಾಡಿರಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ನಿಮಗೆ ಇದರಿಂದ ತುಂಬ ಒಳ್ಳೆಯದಾಗ್ತದೆ. ಆ ರಾಶಿಗಳ ಒಂದು ಬಂಧು ಬಾಂಧವರಿಗೆ ಶ್ರೀ ಗಣೇಶನು ಸರ್ವಮಯವಾದಂಥ ಸುಖವನ್ನು ನೀಡಲಿ, ನಿಮ್ಮೆಲ್ಲರಿಗೂ ಶುಭವಾಗಲಿ ಎಂದು ಹಾರೈಸುತ್ತಾ ಈಗ ಪ್ರಾರಂಭ ಮಾಡುತ್ತಿದ್ದೇನೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು.